ಅನ್ಸಿದೆ ನೋಡೋಣ ಬನ್ನಿ ಹೇಳಿ. ಮೈಂಡ್ ಬ್ಲೋಯಿಂಗ್. ಇನ್ಸ್ಟಾಗ್ರಾಮ್ ಇದೆ ಅಂದ್ಬಿಟ್ಟು ಎಲ್ಲ ಕಡೆ ರೀಲ್ಸ್ ಹಾಕಿ ಇಟ್ಬಿಟ್ಟಿದ್ದೀರಾ, ಬೆಂಕಿ ಮಾತ್ರ. ನಮಸ್ಕಾರ ಕರ್ನಾಟಕ. ಮತ್ತೊಮ್ಮೆ ಸ್ವಾಗತ. ಇವತ್ತೇನಿಗಪ್ಪ ಬ್ಲಾಗ್ ಮಾಡ್ತಾ ಇದೀನಿ ಅಂದರೆ ಸ್ವಲ್ಪ ನೆಗಡಿ ಇದೆ, ಕೆಮ್ಮಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಇವತ್ತೇನಿಗಪ್ಪ ಬ್ಲಾಗ್ ಮಾಡ್ತೀನಿ ಅಂದರೆ ಮೋಸ್ಟ್ ಅವೈಟೆಡ್ ಮೂವಿಗೆ ಹೋಗ್ತಾ ಇದ್ದೀವಿ. ತಮ್ಮನೆಲ್ಲ ನೋಡ್ದಂಗೆ ನೀವು ಬಂದಿರ್ತೀರಾ. ಹೌದು, ನಾವು ಕಾಂತಾರಾಗಿ ಹೋಗ್ತಾ ಇದ್ದೀವಿ. ಬೇಗ ಹೋಗ್ಬೇಕಿತ್ತು, ಬಟ್ ಈ ಲೆವೆಲ್ಗೆ ಟಿಕೆಟ್ ಬುಕ್ಕಿಂಗು ಸೋಲ್ಡ್ ಔಟು ಎಲ್ಲ ಆಗಿಬಿಟ್ಟಿದೆ. ಫ್ರಮ್ ಶೋ ಆದರೆ ನೆಕ್ಸ್ಟ್ ಇದೆ ಅನಿಸುತ್ತೆ, ಫುಲ್ ಸೋಲ್ಡ್ ಔಟು, ಎಲ್ಲಿ ಟಿಕೆಟೇ ಸಿಗಲಿಲ್ಲ. ಬಟ್ ಪರವಾಗಿಲ್ಲ, ಲೇಟ್ ಆಗೋದ್ರು ಲೇಟೆಸ್ಟಾಗಿ ಹೋಗೋಣ ಅಂತ. ಸೊ ಇವತ್ತು ಮಂಡೇ ಆದ್ರಿಂದ ಮುಗ್ಕೊಂಡಿದ್ದೀವಿ. ಎಲ್ಲಿ ಅಂದರೆ ಸೇಮ್ ಆ್ಯಸ್ ಯೂಶಲ್ ಬಿನ್ನಿಪೇಟೆ. ಅಲ್ಲಿಂದ ಹೋಗ್ಬೇಕಂದ್ರೆ ಫಸ್ಟ್ ಶ್ರೀನಗರಕ್ಕೆ ಹೋಗ್ಬೇಕು, ಶ್ರೀನಗರಕ್ಕಿಂತ ಬಿನ್ನಿಪೇಟೆಗೆ ಹೋಗ್ಬೇಕು. ಸೊ ನಾನು ಡೈರೆಕ್ಟು ಈ ವಿಡಿಯೋನ ಮಾಲಲ್ಲಿ ಮಾಡ್ತೀನಿ, ಬನ್ನಿ ಹೋಗೋಣ. ಈಗಷ್ಟೇ ಮನೆಗೆ ಬಂದ್ವಿ, ಬಟ್ ಟಿಕೆಟ್ ಕೊಟ್ಟರು ನೋಡಿ, 8 ಟಿಕೆಟ್ ಇದೆ. ಹೋಗಿ ತೊಗೊಂಬಂದಿದ್ದಾರೆ ನಮ್ಮ ಬಾಬಾ ಅವರು. ನೋಡಿ, ಇವಾಗ ನಾವು ಹೋಗ್ತಿರೋದು ಬಿನ್ನಿಪೇಟೆ ಅಲ್ಲ, ಸಿರ್ಸಿ ಸರ್ಕಲ್ ಗೋಪಾಲನ್ ಮಾಲ್ಗೆ. ಆ್ಯಂಡ್ ಮಾಸ್ಕ್ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಬಿಕಾಸ್ ಯಾರಿಗೂ ಸ್ಪ್ರೆಡ್ ಆಗಬಾರ್ದು, ನೆಗಡಿ ಕೆಮ್ಮಿದೆ. ಸೊ ಅದಕ್ಕೆ ಬನ್ನಿ ಹೋಗೋಣ. ಈಗ ಬಂದಿದ್ದೇವೆ ಮಾಲ್ಗೆ. ಟೈಮ್ ನೋಡ್ಬೋದು 12:30, 12:45 ಇರೋದು ನಮಗೆ ಶೋ. ಎಷ್ಟು ಜನ ಹೋಗ್ತಾ ಇದ್ದೀವಿ. ಏನಾದ್ರು ಇಟ್ಕೊಂಡಿದ್ರೆ ವಾಪಸ್ ಇಡಬೇಕು. ಎಕ್ಸ್ಕ್ಯೂಸ್ ಮೀ ಸರ್, ಅವ್ರು ಪಾನ್ ಪಾರಾಗೆ ತಂದ್ಬಿಟ್ಟಿದ್ರು ಒಳಗೆ. ಇನ್ನೂ ಏನೇನು ಇಟ್ಟಿರ್ತಾರೋ ಯಾರಿಗೆ ಗೊತ್ತು, ಅದಕ್ಕೆ ಇಸ್ಕೊಂಡ್ಬಿಟ್ರು ಅಲ್ಲೇ. ಸೊ ಬನ್ನಿ, ನಮ್ಮ ಸ್ಕ್ರೀನ್ 4 ನೋಡ್ತಿರ್ಬೋದು. ಬನ್ನಿ ಒಳಗೋಗೋಣ. ಸ್ಕ್ರೀನ್ 4 ನಮ್ಮ ಥಿಯೇಟ್ರಿಗೆ ಬಂದಿದ್ದೀವಿ ನಾವು. ಇಷ್ಟು ಜನ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಇನ್ನು 12:35, 12:45ಕ್ಕೆ ಸ್ಟಾರ್ಟ್ ಆಗೋದು. ಪ್ಲಸ್ 5 ನಿಮಿಷ ಇದು ಇರುತ್ತೆ ಹ್ಯಾಡ್ಗಳು. ಅಲ್ಲೇ ಒಂದು 12:50ಕ್ಕೆ ಸ್ಟಾರ್ಟ್ ಆಗ್ಬೋದು ನನ್ನ ಪ್ರಕಾರ. ನಮ್ಮ ಸೀಟ್ಸು ಈ 14-26, ಇಲ್ಲಿಂದ ಫುಲ್ 8, ಅಲ್ಲಿ ತನಕ ನಮ್ಮದೇ ಸೀಟ್ಸ್. ಇನ್ನೂ ಜನ ಬರ್ತಾ ಇದ್ದಾರೆ, ಬರಲಿ. ಆಲ್ಮೋಸ್ಟ್ ಬುಕ್ ಆಗೋಗಿದೆ. ಗೈಸ್, ಈಗ ಇಷ್ಟೇ ಇಂಟರ್ವಲ್ ಆಗಿ ಬಿಟ್ಟಿದ್ದಾರೆ. ಹೆಂಗೆ ತೊಗೊಂಡೋಗಿದ್ದಾರೆ ಅಂದರೆ ಹಿಂಗೆ ತೊಗೊಂಡೋಗಿದ್ದಾರೆ. ಇವಾಗ ಸೆಕೆಂಡ್ ಹಾಫ್ ನೋಡಬೇಕು ಯಾವ ಥರ ಇಟ್ಟಿದ್ದಾರೆ ಅಂತ. ಬಟ್ ಫಸ್ಟ್ ಹಾಫ್ ಹಿಂಗಿದೆ, ಡೀಸೆಂಟಾಗಿದೆ. ಸೆಕೆಂಡ್ ಹಾಫ್ ನೋಡಬೇಕು, ಕಾಯ್ತಾ ಇದ್ದೀವಿ. ನೋಡಿ, ಇವಾಗ ಇಂಟರ್ವಲ್ ಬಿಟ್ಟಿರೋದ್ರಿಂದ ಎಲ್ಲ ಆಚೆ ಬಂದಿದ್ದಾರೆ. ನೀವೆಲ್ಲೇ ನೋಡಿದ್ರು ಫುಲ್ ಕಾಂತಾರನೇ ಇದೆ. ನೋಡಿ, ಸ್ಕ್ರೀನ್ 5 ಕಾಂತಾರ, ಸ್ಕ್ರೀನ್ 6 ಕಾಂತಾರ, ನಮ್ಮ ಸ್ಕ್ರೀನಲ್ಲೂ ಕಾಂತಾರ, ಅಲ್ಲೂ ಕಾಂತಾರ. ಸೊ ಫುಲ್ ಕಾಂತಾರಮಯ ಆಗ್ಬಿಟ್ಟಿದೆ. ಸೊ ಗೈಸ್, ಇವಾಗ ಫಸ್ಟ್ ಹಾಫ್ ಇವ್ರು ನೋಡಿದ್ದಾರೆ, ಇವ್ರು ಯಾವ ಥರ ಅನ್ಸಿದೆ ನೋಡೋಣ ಬನ್ನಿ ಹೇಳಿ. ಮೈಂಡ್ ಬ್ಲೋಯಿಂಗ್. ಇವ್ರು 2ನೇ ಸಲ ಪಿಕ್ಚರು ಇದೆ. ಪಿಕ್ಚರ್ ಸೆಕೆಂಡ್ ಹಾಫ್ ಅಲ್ಲಿ ಹೋಗುತ್ತೆ, ಏನು ಹೇಳ್ತಿಲ್ಲ, ಏನು ಒಂದು ಪಾಯಿಂಟ್ ಹೇಳಿಲ್ಲ. ಎಂಜಾಯ್ ಮಾಡ್ತಾ ಇದ್ದಾರೆ, ಖುಷಿಯಾಗಿದೆ. ಒಳ್ಳೆ ಸ್ಕ್ರೀನ್ ಅಲ್ಲಿ ನೋಡಿ ಅವತ್ತು. ಅದೇ ಇವರು ಪಾಪ ವೆಂಕಟೇಶ್ವರಗೆ ಹೋಗಿದ್ದಾರೆ, ಅದು ನಾರ್ಮಲ್ ಥಿಯೇಟ್ರು. ಬಟ್ ಎಕ್ಸ್ಪೀರಿಯನ್ಸ್ ಏನಾಗಿದೆ, ಬಟ್ ಸೌಂಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಬಟ್ ಇಲ್ಲಿ ಮಾಲ್ಗೆ ಬರಬೇಕು ಅಂತಲೇ ಇನ್ನೊಂದ್ಸಲಿ ಬಂದಿದ್ದಾರೆ, ನೋಡೋಣ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಹೇಳಬೇಕು, ಎಷ್ಟೊಂದು ಕಡೆ ರೀಲ್ಸಲ್ಲೆಲ್ಲ ಬಂದ್ಬಿಟ್ಟಿದೆ ಕಾಂತಾರ, ಕ್ಲೈಮ್ಯಾಕ್ಸೇ ಹಾಕ್ಬಿಟ್ಟಿದ್ದಾರೆ 2 ನಿಮಿಷ. ಸೊ ಅದು ಮಾಡಬೇಡಿ, ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಮಾಡಿರೋದೆ, ಬಂದು ನೋಡಿ. ಥಿಯೇಟ್ರು ಮಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಯಾವುದೇ ಥರ ಪೈರಸಿ ಮಾಡಬೇಡಿ. ಇನ್ನು ಸೆಕೆಂಡ್ ಹಾಫ್ ಇದೆ, ಅದು ಅದಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ, ಬಿಕಾಸ್ ನನಗೆ ಗೊತ್ತು ಚೆನ್ನಾಗಿರುತ್ತೆ ಅಂತ. ನೋಡಿ, ನಿಮ್ಮ ಇಷ್ಟ. ಕಾಂತಾರ ಒಂದೇ ಅಂತ ಅಲ್ಲ, ಎಷ್ಟೊಂದು ಮೂವಿಗಳು ಯಾವುದೇ ಥರ ಪೈರಸಿ ಮಾಡಬೇಡಿ, ಪೈರಸಿ ನೋಡಬೇಡಿ. ಆ್ಯಂಡ್ ಈ ರೀಲ್ಸ್ಗಳು ಹಾಕ್ಬೇಡಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ, ನೀವೇ ಅರ್ಥಕೋಬೇಕು. ಇವಾಗ ಸೆಕೆಂಡ್ ಹಾಫ್ ಶುರುವಾಗುತ್ತೆ, ಬನ್ನಿ ಹೋಗೋಣ. ಎಲ್ಲ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ನಾವು ಇವಾಗ ಇದನ್ನು ತೊಗೊಂಡೋಗ್ತಾ ಇದ್ದೀವಿ, ನ್ಯಾಚೋಸ್, ಸಮೋಸ ಆ್ಯಂಡ್ ಸಮ್ ಪಾಪ್ಕಾರ್ನ್ಸ್. ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ವಾಪಸ್ ಬರೋದು. ಎಷ್ಟು ಜನ ವರ್ಕ್ ಮಾಡಿದ್ದಾರೆ ನೋಡಿ ಗೈಸ್. ಸ್ವಾಮಿ, ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸಾಕಾಗಿದೆ ಮಾತ್ರ ಗೈಸ್, ತಲೆ ದಿಮ್ಮಂತದೆ.
ಎಲ್ಲ ಮೌನವಾಗಿ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿ ಯಾರು ರಿವ್ಯೂ ಹೇಳೋ ಥರ ಇಲ್ಲ, ಎಲ್ಲ ಫುಲ್ಲು ದಿಮ್ ಅಂತ ಹೋಗ್ತಾ ಇದ್ದಾರೆ. ಹೆಂಗೆ ಹೇಳೋದಂತ ನನಗೂ ಗೊತ್ತಿಲ್ಲ, ರಿವ್ಯೂ ಕೊಡೋಕ್ಕಾಗಲ್ಲ, ಆಗದೇ ಇಲ್ಲ, ಯಾವನಿಗೂ ನೆಟ್ಟಿಗೆ ಹೇಳೋಕ್ಕಾಗಲ್ಲ, ತಡೆಯೋಕ್ಕಾಗಲ್ಲ ಗುರು. ಡಿವೈನ್ ಫೀಲಿಂಗ್ ಮಾತ್ರ ಲಾಸ್ಟಲ್ಲಿ ಬೇರೆ ಲೋಕಕ್ಕೆ ಹೋಗ್ತೀವಿ. ಇನ್ನು ಆಚೆ ಸಿಕ್ಕಿ ಹೇಳ್ತೀನಿ ಬನ್ನಿ. ಈಗ ಪಾರ್ಕಿಂಗ್ ಬಂದಿದ್ದೀವಿ, ಇಲ್ಲಿ ಸ್ವಲ್ಪ ಸ್ಪೇಸಿಯಸ್ ಆಗಿದೆ, ಕೆಳಗಣ ಬಂದ್ವಿ. ಬನ್ನಿ ಹೇಗೆ ಅನಿಸ್ತು ಅಂತ ನೋಡಿದ್ದು. ಹೇಗಿತ್ತಾ? ಇಲ್ಲಿ ಜೋರಾಗಿ ಹೇಳಿ. ನೋ ಕಮೆಂಟ್ಸ್ ಅಷ್ಟೇ. ಆಗಲ್ಲ, ಸೀಟಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ. ಬೆಂಕಿ ಮಾತ್ರ. ಯಾರು ಹೋಗಿಲ್ವಾ ಮಿಸ್ ಮಾಡ್ಕೋಬೇಡಿ, ಅಷ್ಟು ಸಖತ್ತಾಗಿದೆ ಮೂವಿ. ಹೇಗಿತ್ತೆ? ಸೂಪರ್ ಆಗಿತ್ತು. ಎಲ್ಲರೂ ನೋಡ್ಬೇಕು ಈ ಮೂವಿನ. ಪೈರಸಿ ಏನು ಮಾಡ್ತೀರಿ, ಎಲ್ಲರೂ ನೋಡಿ. ಹೇಗಿತ್ತೆ? ಸ್ಪೀಚ್ಲೆಸ್, ಸಖತ್ತಾಗಿತ್ತು. ಈಗಷ್ಟೇ ಮನೆಗೆ ಬಂದ್ವಿ, ಎಲ್ಲರೂ ಮೌನವಾಗಿದ್ದಾರೆ. ಆ್ಯಂಡ್ ನಾನು ವ್ಲಾಗ್ ಮುಗಿಸ್ಬೇಕಾಗಿದ್ದರಿಂದ ಮಾತಾಡಲೇಬೇಕು, ಯಾಕಂದರೆ ನನಗೂ ಮಾತಾಡೋಕ್ಕಾಗ್ತಿಲ್ಲ. ಆ ವಿಜುವಲ್ಸು, ಸೌಂಡ್ ಎಫೆಕ್ಟು, ಸ್ಕ್ರೀನ್ ಪ್ಲೇ, ಅಪ್ಪ ಸಕ್ಕತ್ತಾಗಿತ್ತು. ಸೊ ಯಾರು ಪೈರಸಿ ಗಿರಸಲ್ಲಿ ಎಲ್ಲೂ ನೋಡೋಕೆ ಹೋಗ್ಬೇಡಿ, ಥಿಯೇಟ್ರಲ್ಲೇ ನೋಡ್ಕೊಂಬನ್ನಿ. ಇಷ್ಟು ಹೇಳ್ತಾ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಓಕೆ ಬಾಯ್, ಮತ್ತೊಮ್ಮೆ ಸಿಗೋಣ.